ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅ ಬ್ರ್ಯಾಂಡ್ ನ್ಯೂ ಬ್ಲಾಗ್. ಇವತ್ತು ಬ್ಲಾಗನ್ನು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 2 o'clock ಇನ್ ದ ಆಫ್ಟರ್ನೂನ್. ಏನಂತ ಇವನು ಡೈಲಿ ಅಪ್ಲೋಡ್ ಮಾಡ್ತಾನೆ, ಇವನು ಇದು ವ್ಲಾಗ್ಸ್ ಹಾಕ್ತೀನಿ ಅಂತ ಅಂದ, ಯಾಕೆ ಹಾಕಿಲ್ಲ 2 ದಿನ ಆಯಿತು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಅವತ್ತು ನಾನು ನಿಮಗೆ ತೋರಿಸ್ದಂಗೆ ನಂದು ಇದಾಗಿ ಏನಂತಾರೆ ಗಾಡಿ ಸ್ಕಿಡ್ಡಾಗಿ ನಾನು ಬಿದ್ದೆ. ಅದಾದ ನೆಕ್ಸ್ಟ್ ಡೇ ನನಗೆ ಕಂಪ್ಲೀಟ್ ವರ್ಕ್ ಇತ್ತು. ಆ್ಯಕ್ಚುಲಿ ಬ್ಯುಸಿ ಅನ್ನೋದಕ್ಕಿಂತ ಪ್ರಾಪರ್ ಇದಿರಲಿಲ್ಲ, ಏನಂತಾರೆ ಮೂಡ್ ಇರಲಿಲ್ಲ. ಬಾಡಿ ಪೇಯ್ನ್ ತುಂಬ ಆಗೋಗಿತ್ತು. ಸೊ ಏನೂ ಮಾಡೋಕ್ಕೆ ಮೂಡಿರಲಿಲ್ಲ. ಅಪಾರೆಂಟ್ಲಿ ನಾನು ಎಲ್ಲೂ ಹೋಗಲಿಲ್ಲ, ಏನೂ ಮಾಡಲಿಲ್ಲ, ಮಲ್ಕೊಂಡು ಮನೇಲೇ ಮಲ್ಕೊಂಡೆ, ಸ್ವಲ್ಪ ರೆಸ್ಟ್ ತೊಗೊಂಡೆ. ಅದರ ನೆಕ್ಸ್ಟ್ ಡೇ ವಿಚ್ ವಾಸ್ ಎಸ್ಟರ್ಡೇ, ಅದು ಬಂದ್ಬಿಟ್ಟು ಏನಾಯಿತು, ನನಗೆ ಮಠದ್ದು ತುಂಬ ಕೆಲಸ ಇತ್ತು. ಸೊ ಮಠದ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನಾನು ನಿಮಗೆ ಅವತ್ತು ಹೇಳ್ದಂಗೆ ವಾಲಂಟಿಯರಿಂಗ್ ಅಂತ ಮಾಡೋಕ್ಕೆ ಹೋದಾಗ ಫೋನ್ ಏನೂ ತೆಗಿಯೋಕ್ಕಾಗಲ್ಲ. ಸೊ ಹಾಗೆ ಆಯಿತು, ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಕಂಟೆಂಟ್ ಇಲ್ಲ ಅಂದರೆ ಏನು ಹಾಕಲಿ ನಾನು? ಒಂದು ಕಂಟೆಂಟ್ ಇಲ್ಲ, ಒಂದು ಏನು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಸೊ ಎರಡೂ ಆಗಲಿಲ್ಲ. ಸೊ ನಾನು ಏನೂ ಹಾಕೋಕ್ಕೆ ಹೋಗಲಿಲ್ಲ. ಇಟ್ಸ್ ಓಕೆ, ನಾನು ಅರ್ಥ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಏನೂ ಹಾಕೋಕ್ಕೆ ಹೋಗಿಲ್ಲ. ಇವತ್ತಿಂದ ಬರುತ್ತೆ. ಅಪ್ಯಾರೆಂಟ್ಲಿ ಇವತ್ತು ಇನ್ನೊಂದು ವ್ಲಾಗ್ ಬರುತ್ತೆ, ಅದಾದಮೇಲೆ ಈ ವ್ಲಾಗ್ ಬರುತ್ತೆ. ಸೊ ನಿಮಗೆ ಈ ವ್ಲಾಗ್ ಕಂಟಿನ್ಯೂಸ್ ಬರುತ್ತೆ, ಬಟ್ ನಾನು ಒಂದು ದಿನ ಬಿಟ್ಟು ಶೂಟ್ ಮಾಡ್ತಾಯಿದ್ದೀನಿ. ಇದು ನಂದು ಹಳೇದು ಒಂದು ವ್ಲಾಗ್ ಹಾಗೆ ಇದೆ, ಆ ವ್ಲಾಗ್ ಹಾಕ್ತೀನಿ. ನನ್ನ ಆ್ಯಕ್ಸಿಡೆಂಟ್ ಏನಿದೆ ಅದೊಂದು ಹಾಕ್ಬಿಟ್ಟು ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಲೆಟ್ ಸ್ಟಾರ್ಟ್ ದ ಡೇ. ಜಿಮ್ಗೆ ಹೋಗಿಲ್ಲ ಇವತ್ತು ಬೆಳಗ್ಗೆ. ಇವತ್ತು ಈವ್ನಿಂಗ್ ಜಿಮ್ ಮಾಡ್ತೀನಿ. ಇವತ್ತಿಂದ ಈವ್ನಿಂಗ್ ಜಿಮ್, ಬಿಕಾಸ್ ನೆಕ್ಸ್ಟ್ ವೀಕಿಂದ ನಂದು ಕಾಲೇಜ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ನಾನು ಕಾಲೇಜ್ ಸ್ಟಾರ್ಟ್ ಆದರೆ ಇಟ್ ವಿಲ್ ನಾಟ್ ಬಿ ಮ್ಯಾಚಬಲ್. ನಾನು ಈವ್ನಿಂಗೇ ಹೋಗಬೇಕು. ಅಟ್ ಎನಿ ಕಾಸ್ಟ್ ನಾನು ಕಾಲೇಜ್ ಮುಗಿಸ್ಕೊಂಡೇ ಬರಬೇಕು. ಸೊ ಮಾರ್ನಿಂಗ್ ಆಗೋದೇ ಇಲ್ಲ. 7 o'clock ನಾನು ಹೊರಡಬೇಕು ಕಾಲೇಜ್ಗೆ ನನ್ನ ಮನೆಯಿಂದ. ಚಾನ್ಸ್ ಇಲ್ಲ ಅರ್ಲಿ ಮಾರ್ನಿಂಗ್ ಹೋಗಿ, ನನ್ನ ಕೈಲಾಗಲ್ಲ. ಬಿಕಾಸ್ ಎದ್ದು ರೆಡಿಯಾಗಿ ವರ್ಕೌಟಿಂದ ಬಂದು ಆ ಬಾಡಿ ಇದಾಗಿರುತ್ತೆ, ಫುಲ್ ಸ್ಟ್ರೈನ್ಡ್ ಆಗಿರುತ್ತೆ. ಆ ಎನರ್ಜಿ ಲೆಸ್ ಆಗಿ ಕಾಲೇಜ್ಗೆ ಹೋಗಕ್ಕೆ ನನ್ನ ಕೈಲಾಗಲ್ಲ. ಸೊ ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ವಿಲ್ ಗೋ ಟು ಜಿಮ್. ಸೊ 7 o'clock 7:30 ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಅಟ್ ವಾಟ್ ಟೈಮ್ ಐಲ್ ಫಿಕ್ಸ್ ಇಟ್ ಅಂತ. ಸೊ ಇವತ್ತು ಆಚೆ ಹೋಗ್ತಾಯಿದ್ದೀವಿ. ನನ್ನ ತಮ್ಮ ಇವತ್ತು ಕಾಲೇಜ್ ಆಗಿದೆ, ಒಂದು ಕಾಲೇಜ್ ಮುಗೀತು. ಸೊ ಅವ್ನು ಫೋನ್ ಮಾಡಿದ್ದ, ಆಚೆ ಹೋಗೋಣ ಬರ್ತೀಯಾ ಅಂತ. ಇವಾಗ ನಾವಿಬ್ಬರು ಆಚೆ ಹೋಗ್ತಾಯಿದ್ದೀವಿ, ತೋರಿಸ್ತೀನಿ ಬನ್ನಿ ನಿಮಗೆ. ನಾನು ಇವಾಗ ಒಂದು ಕ್ವಿಕ್ ಶವರ್ ತೊಗೊಂಡು ರೆಡಿಯಾಗಿ ಐ ವಿಲ್ ಬಿ ಬ್ಯಾಕ್. ಹೊರಟು ಐ ವಿಲ್ ಶೋ ಯು ವೇರ್ ವಿ ಆರ್ ಗೋಯಿಂಗ್. ಇವತ್ತು 2 ಇದು ಈಟ್ರಿ ಪ್ಲೇಸಸ್ಗೆ ಹೋಗೋಣ ಅಂತ ಇದ್ದೀವಿ. ತುಂಬ ಫೇಮಸ್, ಬ್ಯಾಂಗ್ಳೂರಲ್ಲಿರೋರಿಗೆ ತುಂಬ ಗೊತ್ತಿರುತ್ತೆ. ನಾನು ಆ ಪ್ಲೇಸಸ್ಗೆ ವಿಸಿಟ್ ಮಾಡಿ ತುಂಬ ವರ್ಷಗಳೇ ಆಯಿತು, ದಿನಗಳಲ್ಲ ಗೈಸ್, ವರ್ಷಗಳಾಯಿತು. ಸೊ ಹೋಗೋಣ, ಇವತ್ತು ಹೋಗಿ ನೋಡೋಣ ಎಲ್ಲಿ ಹೋಗ್ತಾ ಇದ್ದೀವಿ, ಆಮೇಲೆ ಏನು ತೊಗೊಳ್ತೀವಿ ಅಂತ. ಸೊ ಲೆಟ್ಸ್ ಗೋ. ಸೊ ಗೈಸ್ ಹೋಗೋಣ ಶವರ್ ತೊಗೊಳಕ್ಕೆ. ಆನ್ ಮಾಡಿದ್ದೀನಿ. ಸೊ ಆಲ್ರೆಡಿ ಹಾಟ್. ಓಕೆ ಲೆಟ್ಸ್ ಗೋ. ಗೈಸ್ ಬ್ಯಾಕ್ ಆಫ್ಟರ್ ಅ ಗ್ರೇಟ್ ಶವರ್. ಆಯಿತು, ಶವರ್ ತೊಗೊಂಡಿದ್ದು. ಸೊ ಲೆಟ್ಸ್ ಗೋ. ಇವಾಗ ಹೊರಡುವ. ಲೇಟಾಗಿಬಿಡುತ್ತೆ, ಇಲ್ಲಾಂದರೆ ನಮ್ಮ ಆಲ್ ಡೇ ಕಂಪ್ಯಾನಿಯನ್ ಮಳೆ ನಮ್ಮ ಜೊತೆ ಬಂದುಬಿಡುತ್ತೆ. ಇವತ್ತು ನೆನೆಯೋ ಯಾವ ಸೀನ್ಸು ಇಲ್ಲ, ಯಾಕೆಂದರೆ ನನಗೆ ಮೊದಲೇ ಆಗ್ತಾಯಿಲ್ಲ, ಬಾಡಿ ಪೇಯ್ನ್ ಇದೆ. ಇನ್ನು ಹುಷಾರು ತಪ್ಪಿದ್ರಂತ ನಾನು ಫುಲ್ ಮಲ್ಕೊಂಡೇ ಬಿಡ್ತೀನಿ. ಸೊ ನೋ ಸೀನ್ಸ್ ಆಫ್ ಗೆಟಿಂಗ್ ಡ್ರೆಂಚ್ಡ್. ಹೊರಟ್ಬಿಟ್ಟು ವಿಲ್ ಮೀಟ್ ಯು ಸೂನ್ ಅಟ್ ದ ಸ್ಪಾಟ್. ನಾನು ಯಾವ ಸ್ಪಾಟ್ ನಿಮ್ಗೆ ಹೇಳಿದ್ನೋ, ನೋಡೋಣ ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೆಸ್ ಮಾಡಿ. ಮೋಸ್ಟ್ ಫೇಮಸ್ಸು ಇದು. ನಾನು ನಿಮ್ಗೊಂದು ಕ್ಲೂ ಕೊಡ್ತೀನಿ. ಈ ಸ್ಪಾಟಲ್ಲಿ ಯಾವಾಗಲೂ ರಶ್ ಇರುತ್ತೆ. ಯಾವಾಗಲೂ ರಶ್ ಇರುತ್ತೆ. ಓಪನ್ ಆಗಿದ್ದ ಮಿನಿಟ್ಟಿಂದ ರಶ್ ಇರುತ್ತೆ. ಆ್ಯಂಡ್ ಒಂದೇ ಐಟಮ್, ಒನ್ ಸೌತ್ ಇಂಡಿಯನ್ ಐಟಮ್ ಇಸ್ ಫೇಮಸ್ ಇನ್ ದಿಸ್ ಸ್ಪಾಟ್. ತೋರಿಸ್ತೀನಿ ನಿಮಗೆ. ಯಾವುದು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅಷ್ಟೊತ್ತಿಗೆ ಐಲ್ ಶೋ ಯು. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ನಾನು ಕರೆಂಟ್ಲಿ ನನ್ನ ಹಿಂದೆ ವ್ಯೂ ತೋರಿಸಿದ್ರೆ 100% ಕಂಡುಹಿಡಿತೀರ ಯಾವುದು ಅಂತ. ಸೊ ನೋಡಿ, ಎಸ್ ವಿ ಆರ್ ಹಿಯರ್ ಅಟ್ ವಿದ್ಯಾರ್ಥಿ ಭವನ್. So let's have a masala dosa, then meet you back. So guys, finally ಬಂದ್ವಿ. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಮಗೆ ಬಂದಿದ್ದ ತಕ್ಷಣ ಸಿಕ್ಕಿದೆ. ಕೂತಿದ್ದೀವಿ, ಆರ್ಡರ್ ತೊಗೊಳ್ತಾ ಇದ್ದಾರೆ.
ಹೇಳ್ದೇನಾ? ಓಕೆ, ಲೆಟ್ಸ್ ಈಟ್, ಎಂಜಾಯ್ ಆ್ಯಂಡ್ ದೆನ್ ನಿಮಗೆ ವಾಪಸ್ ಸಿಗ್ತೀವಿ. ಫ್ರೆಂಡ್ಸಂಗೆ ಒಂದು ಹಳೇ ರೇಡಿಯೋ ಬೇರೆ ಇಟ್ಟಿದ್ದಾರೆ. ಈ ರೇಡಿಯೋ ನಮ್ಮ ದೊಡ್ಡಪ್ಪನೂ ಮನೇಲಿ ಇಟ್ಕೊಂಡಿದ್ರು. ಆ್ಯಂಟಿಕ್ ಡಿಸೈನ್, ಹೆಂಚಿಲ್ಲ, ಶೀಟು. ದಿಸ್ ಇಸ್ ಬ್ಯಾಕ್ ಸೈಡ್ ವಿದ್ಯಾರ್ಥಿ ಭವನಲ್ಲಿ ಗೊತ್ತಿದೆ. ನೈಸ್ ಡಿಸೈನ್. ನನಗೆ ಇವೆರಡು ತುಂಬ ಆ್ಯಂಟಿಕ್ ಒಂದು ಈ ಥರ ನಮ್ಮ ಮನೆಗೆ ಹಾಕಿದ್ರೆ ಯಾವ ಥರ ಇರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಿಕಾಸ್ ಆಫ್ ಈ ಕಲರ್ ಏನಿದೆ ಕ್ಲಾತ್ದು, ಅದು ನಮ್ಮ ವಾಲ್ನಟ್ ಕಲರ್ ಇದ್ರ ಜೊತೆ ಡಾರ್ಕ್ ಅಲ್ಲ ಡಾರ್ಕ್ ಚಾಕ್ಲೇಟ್ ಕಲರ್ ಇದ್ರ ಜೊತೆಗೆ ಏನಂತಾರೆ ವಾಲ್ ಪ್ಯಾನಲ್ಸ್ ಜೊತೆ ಮ್ಯಾಚ್ ಆಗುತ್ತೆ. ಸೊ ಲೆಟ್ಸ್ ಸಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಏನೋ ನೀನು ರಿವ್ಯೂ ಚೆನ್ನಾಗಿದೆಯಾ ಚೈತನ್ಯ? ತಿನ್ನೋಣ, ಎಂಜಾಯ್ ಮಾಡೋಣ, ವಾಪಸ್. ಸೊ ಗೈಸ್, ಆಯಿತು, ತಿಂದಿದ್ದಾಯಿತು. ಅದು ಸುಮ್ಮನೆ ಕ್ರೇವಿಂಗ್ಸ್ ಅಷ್ಟೇ. ಅಲ್ಲಿಗೆ ಹೋಗಿ ತಿಂದಾದ್ಮೇಲೆ ಆ ಜೋಶ್ ಇರಲ್ಲ. ನಿಮಗಿತ್ತಪ್ಪ ವಿದ್ಯಾರ್ಥಿ ಭವನ್ ದೋಸೆ? ಏನಿಲ್ಲ, ವಿದ್ಯಾರ್ಥಿ ಭವನ್ ಅಷ್ಟೇ. ಅದು ಹೋಗಿ ತಿಂದಾಯಿತು, ವಿದ್ಯಾರ್ಥಿ ಭವನ್ ಆಯಿತು ಅಷ್ಟೇ. ಸೊ ಮಸಾಲೆ ದೋಸೆ ನಾರ್ಮಲ್ ಆಗಿದೆ. ಏನಂದರೆ ಸ್ವಲ್ಪ ದಪ್ಪ ಇತ್ತು, ಸೈಜಲ್ಲಿ ಕಡಿಮೆ ಇತ್ತು. ಫಸ್ಟ್ ಆಫ್ ಆಲ್ ಕ್ರಿಸ್ಪಿ ಅಂತೆ, ಆದರೆ ಸೈಜಲ್ಲಿ ತುಂಬ ಕಡಿಮೆ ಆಗೈತೆ. ಅವ್ರಿಗೆ ಇದು ಮಾಡ್ತಾರೋ ಪ್ರೈಸ್ಗೂ, ಅವ್ರು ತಗೊಳ್ತಾರೋ ಪ್ರೈಸ್ಗೂ, ಅವ್ರು ಕೊಡ್ತಾಯಿರೋ ಕ್ವಾಂಟಿಟಿಗೂ ಇಟ್ ಈಸ್ ವೆರಿ ಇದು. ಬಟ್ ಅಫ್ಕೋರ್ಸ್ ಇಟ್ ಈಸ್ ಅನ್ ಓವರ್ ರೇಟೆಡ್ ಶಾಪ್. ಓಲ್ಡ್ ಇಸ್ ಗೋಲ್ಡ್. ಆ ಟೇಸ್ಟ್ ಚೆನ್ನಾಗಿದೆ. ಫಾರ್ ದ ಟೇಸ್ಟ್ ವಿ ಕ್ಯಾನ್ ಗಿವ್. ಸೊ ಹೋಗೋಣ ಇವಾಗ ನೆಕ್ಸ್ಟ್ ಇನ್ನೊಂದು ಜಾಗ. ನಾನು ನಿಮ್ಗೇನು ಹೇಳಿದೆ, ಲೆಟ್ಸ್ ಗೋ ದೇರ್. ತೋರಿಸ್ತೀನಿ ನಿಮಗೆ ಎಲ್ಲಿ ಅಂತ. ಇದು ಆ್ಯಕ್ಚುಲಿ ಈ ಜಾಗನೂ ನಿಮಗೆ ಒಂದು ಕ್ಲೂ ಕೊಡ್ತೀನಿ. ಈ ಜಾಗ ಫೇಮಸ್ ಇರೋದು ಮಲ್ಲೇಶ್ವರಮಲ್ಲಿ. ಸೊ ಮಲ್ಲೇಶ್ವರಮಲ್ಲಿರೋ ಜಾಗ, ಇಲ್ಲಿ ಒಂದು ಬ್ರ್ಯಾಂಚ್ ಆಫೀಸ್ ಅದರದ್ದು. ಬ್ರ್ಯಾಂಚ್ ಅದರದ್ದು. ಸೊ ಅಲ್ಲೋಗೋಣ, ಅಲ್ಲೋಗಿ ತಿಂದು ಲೆಟ್ಸ್ ಸಿ. ನಿಮಗೆ ತೋರಿಸ್ತೀನಿ ಯಾವುದು ಅಂತ ಗೆಸ್ ಮಾಡಿ. ಎಷ್ಟು? ಒಂದು ಕ್ರಿಕೆಟರ್ ಫೇಮಸ್ ಶಾಪ್ ಇದು. ಸೊ ಇದೊಂದು ಕ್ಲೂ. ಸೊ ಹೋಗೋಣ, ಲೆಟ್ಸ್ ಗೋ. ಸೊ ಆರ್ಡರ್ ಮಾಡಿದ್ದಾಯಿತು, ತೋರಿಸ್ತೀನಿ ಬಂದಮೇಲೆ ತೋರಿಸ್ತೀನಿ ಏನೇನು ಆರ್ಡರ್ ಮಾಡಿದ್ದೀವಿ ಅಂತ. ಎಲ್ಲ ಇಲ್ಲಿ ಸ್ಪೆಷಲ್ಸ್ ಆರ್ಡರ್ ಮಾಡಿದ್ವಿ. ನೋಡೋಣ ಯಾವ ಥರ ಇರುತ್ತೆ, ಟೇಸ್ಟ್ ಮಾಡಿ ವಿಲ್ ಟೆಲ್ ಯು. ರೆಡಿ ಮಾಡ್ತಾ ಇದ್ದಾರೆ. ಫೈನಲಿ ನಮ್ಮ 3 ಫ್ಲೇವರ್ಸ್ ಬಂದಾಯಿತು. ಹಿಯರ್ ಇಟ್ ಇಸ್ ರಮ್ ಅಂಡ್ ರೆಸಿನ್, ಇಲ್ಲಿ ಡ್ರೈ ಫ್ರೂಟ್ಸ್, ಇಲ್ಲಿ ಬರ್ತಿದೆ ಮುಖ, ಇದು ಇಟ್ ಇಸ್ ಯಾವುದಿದು ಚಾಕ್ಲೇಟ್ ಕೇಕ್, ಟ್ರಫಲ್ ಕೇಕ್. ಸೊ ತಿನ್ನುವ. ಆಯ್ತಾ ಸ್ನ್ಯಾಪು? ನೋಡಿ ಗೈಸ್, ಅದೇ ಆ್ಯಸ್ ಯೂಶುವಲ್ ಎವ್ರಿ ಇದು ಏನಂತಾರೆ ನವಡೇಸ್ ಕಿಡ್ಸ್ ಮಾಡೋ ತಿನ್ನಕ್ಕೆ ಮುಂಚೆ ಫಸ್ಟ್ ಸ್ನ್ಯಾಪ್ ಮ್ಯಾಂಡೇಟ್. ಆಯ್ತೇನಪ್ಪ? ತಿನ್ನೋಣ. ಸ್ನ್ಯಾಪ್ ಹಾಕಿದಾಯ್ತು. ಹಾಂ, ತಿನ್ನೋಣ. ಚಲೋ ತಿನ್ನೋಣ. ಯಾವುದು ಇದು? ಇದು ಚೆನ್ನಾಗಿದೆ. ಅದೇಗಿದೆಯೋ? ಚೆನ್ನಾಗಿದೆಯಾ? ಹೌ ಇಸ್ ದಿಸ್ ಬ್ರೋ? ಚೆನ್ನಾಗಿದೆ ಬ್ರೋ. ಡ್ರೈ ಫ್ರೂಟ್ಸ್
ನಾನು ಆರ್ಡ್ರ್ ಮಾಡಿದೆ. ಇದ್ರ ಮೇಲೆ ಕೊಟ್ಟಿದ್ದು ವಿಚಿತ್ರ ಇದು ನೋಡ್ಬಿಟ್ಟು ನಾನು ಚೆನ್ನಾಗಿರಲ್ಲ ಅಂದ್ಕೊಂಡೆ, ಬಟ್ ಓಕೆ ಅನ್ಸುತ್ತೆ. ಪ್ರೋಟೀನ್ ವಿತ್ ಐಸ್ ಕ್ರೀಮ್. ಓಕೆ, ತಿನ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಸೊ ಇವಾಗ ಆನೆಸ್ಟ್ ರಿವ್ಯೂ ಟೈಮ್. ನಂದು ರಮ್ಮನ್ ರೆಸಿ ನಾನೇನು ತೊಗೊಂಡಿದ್ದೆ ಅದು ಬಿಟ್ಬಿಟ್ಟು ನಾನು ಚಾಕ್ಲೇಟ್ ತಿಂತಾಯಿದ್ದೀನಿ, ಅಂದರೆ ಮೋಕಾ ತಿಂತಾಯಿದ್ದೀನಿ. ಬಿಕಾಸ್ ಯಾರ್ಯಾರು ಎಣ್ಣೆ ಹೊಡಿತೀರೋ ಅವ್ರು ಮಾತ್ರ ರಮ್ಮನ್ ರೆಸಿನ್ ತೊಗೊಳ್ಳಿ, ಟೇಸ್ಟ್ ಚೆನ್ನಾಗಿಲ್ಲ. ಪಾಪ ನನ್ನ ತಮ್ಮ ಕಷ್ಟಪಟ್ಕೊಂಡು ತಿಂದಿದ್ದಾನೆ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಏನೇನೋ ಮಾಡ್ಕೊಂಡು ತಿಂದ ಬಾಬಾ. ಇವನು ಪರವಾಗಿಲ್ಲ, ಇವೊಂದು ಡ್ರೈ ಫ್ರೂಟ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಟ್ಸ್ ಗುಡ್. ಡ್ರೈ ಫ್ರೂಟ್ಸ್ ಹೆಂಗಿತ್ತು ಅಲ್ವಾ, ಚೆನ್ನಾಗಿದೆ. ಆ್ಯಂಡ್ ಇವನ್ ನಾವು ಇದೇನು ತೊಗೊಂಡಿದ್ವಿ, ಟ್ರಫಲ್ ಏನು ತೊಗೊಂಡಿದ್ವಿ, ಅದು ಚೆನ್ನಾಗಿತ್ತು. ಆನೆಸ್ಟ್ಲಿ ಟೆಲ್ಲಿಂಗ್, ಯಾರ್ಯಾರು ಎಣ್ಣೆ ಹೊಡಿತೀರ, ಯಾರ್ಯಾರಿಗೆ ರಮ್ದು ಪ್ರಾಪರ್ ಟೇಸ್ಟ್ ಇಷ್ಟ ಅವ್ರು ಮಾತ್ರ ತೊಗೊಳ್ಳಿ. ನಾನು ಆ್ಯಕ್ಚುಲಿ ರಮ್ಮನ್ ರೆಸಿನ್ ಆ್ಯಕ್ಚುಲಿ ನಾನು ಇನ್ಸ್ಪೈರ್ ಆಗಿರೋದು ಟೆಂಪ್ಟೇಷನ್ಸ್ ಇಂದ, ಕ್ಯಾಡ್ಬರೀಸ್ ಟೆಂಪ್ಟೇಷನ್ಸ್ ಇಂದ. ಆ ಟೆಂಪ್ಟೇಷನ್ಸ್ ಟೇಸ್ಟ್ ಇರುತ್ತೆ ಅಂದ್ಕೊಂಡು ನಾನು ತೊಗೊಂಡೆ. ಐ ಥಾಟ್ ದಟ್ ಇಟ್ ವುಡ್ ಬಿ ಅ ಚಾಕ್ಲೇಟ್ ಬೇಸ್, ಬಟ್ ಇಟ್ ಈಸ್ ಅ ವೆನಿಲಾ ಬೇಸ್. ವೆನಿಲಾ ಬೇಸಲ್ಲಿ ರಮ್ ತಿನ್ನೋಕ್ಕಾಗಲ್ಲ, ಬಿಕಾಸ್ ರಮ್ ಟೇಸ್ಟ್ ಮಕ್ಕೆ ಹೊಡೆದಂಗೆ ಇರುತ್ತೆ, ಚೆನ್ನಾಗಿಲ್ಲ. ಏನು ಕಣ್ಣೆಲ್ಲ ರೆಡ್ ಆಗಿ ಬೈಲಿ ಎರಡೆರಡು ಕಾಣಿಸ್ತು, 4 ಆಟ ಆಡ್ತಾ ಇದ್ದಾರೆ. ಐ ಥಿಂಕ್ ಲೈಕ್ ಇಟ್ಸ್ ಆಲ್ ಗುಡ್. ಅಷ್ಟೊಂದೇನು ಇದಿಲ್ಲ, ಅಂದರೆ ಆಲ್ಕೋಹಾಲಿಕ್ ಕಂಟೆಂಟ್ಸ್ ಎಲ್ಲ ಏನಿಲ್ಲ ಅನ್ಕೊಂತೀನಿ. ಒಂದ್ಸತಿ ವಿಚಾರಿಸ್ಬಾರ್ದು. ತಿನ್ನೋ, ನಾನು ಇದೊಂದು ಮುಗಿಸ್ಬಿಟ್ಟು ಸಿಗ್ತೀನಿ ನಿಮ್ಗೆ ಆಚೆ. ಬೇರೆ ಏನಾದರೂ ಸಿಗುತ್ತಾ ತಿನ್ನೋಕ್ಕೆ ನೋಡೋಣ. ಚಾಟ್ಸ್ ಏನಾದರೂ ತಿನ್ಬೇಕು ಅನಿಸ್ತಾ ಇದೆ, ನೋಡೋಣ. ಲೆಟ್ಸ್ ಸಿ. ಸೊ ನಾವು ಬಂದಿದ್ದು 3ನೇ ಜಾಗನೇ ಬಂದ್ಬಿಟ್ಟು ಇದು ಬ್ಯೂಗಲ್ ರಾಕ್ ಇದಿದೆಯಲ್ಲ, ಕಾಲೇಜ್ ಇದೆಯಲ್ಲ, ಅದರದ್ದು ಬ್ಯೂಗಲ್ ರಾಕ್ ಪಾರ್ಕ್ ಇರೋದ್ರ ಹಿಂದ್ಗಡೆ. ಸೊ ಇದು ಬಂದ್ಬಿಟ್ಟು BMS ವುಮೆನ್ಸ್ ಕಾಲೇಜ್ ವಾರ್ನರಲ್ಲಿದೆ. ಸೊ ಇಲ್ಲಿ ಫೇಮಸ್ ಫ್ಲೋಟಿಂಗ್ ಪಾನಿಪುರಿ. ನಿಮ್ಗೋದೇನೆ ಏನು ಹೇಳಿದೆ? ಫ್ಲೋಟಿಂಗ್ ಪಾನಿಪುರಿಂದು ದಹಿಪುರಿ ಒಂದು. ಓಕೆ, ಹೇಳಿ ಫಸ್ಟ್, ಆಮೇಲೆ ನೋಡೋಣ. ಓಕೆ, ಸೊ ತೊಗೊಳ್ಳೋಣ, ಫಸ್ಟ್ ತಿನ್ನೋಣ, ಆಮೇಲೆ ನೋಡೋಣ ಇನ್ನೇನು ಆರ್ಡ್ರ್ ಮಾಡ್ಬೋದು, ಏನು ತಿನ್ನೋಣ ಅಂತ ನೋಡೋಣ. ಯಾಕೆಂದರೆ ಈ ರೋಡ್ ಫುಲ್ಲು ಆಲ್ಮೋಸ್ಟ್ ಅದೇ ಇದೆ. ಸೊ ನೋಡೋಣ ಇನ್ನೇನಾದರೂ ತಿನ್ನೋಕ್ಕೆ ಸಿಗುತ್ತಾ. ಸೊ ಇದಿದೆ ಫ್ಲೋಟಿಂಗ್ ಪಾನಿಪುರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ಲೋಟಿಂಗ್ ಪಾನಿಪುರಿ ಫ್ಲೋಟ್ ಆಗ್ತಾಯಿಲ್ಲ, ಮುಳುಗೋಗಿದೆ. ಏನು ಹೇಳಿದೆ ಇವಾಗ? ಮುಳುಗೋಗಿದೆ ಪುರಿ. ಸೊ ಪೂರಿ ಮುಳುಗೋಗಿದೆ. ಸೊ ತಿನ್ನುವ. ಸೊ ಸೆಕೆಂಡ್ ಐಟಮ್ ಬಂದ್ಬಿಟ್ಟು ದಹಿಪುರಿ. ತಿನ್ನೋ ಚೈತ ಹೆಂಗಿದೆ ಹೇಳು? ಚೆನ್ನಾಗಿದೆ. ಸೊ ಆಲ್ರೆಡಿ ಮುಗಿಸ್ಬಿಡ್ತಾರೆ, ನಾನು ತಿಂತೀನಿ, ಇಲ್ಲ ನನಗೆ ಸಿಗಲ್ಲ. ಸೊ ಆಯಿತು ತಿಂದಿದ್ದು. ಇವನು ಹೇಳ್ತಾ ಇದ್ದಾನೆ ಇವಾಗ ಸಾಕು, ತಿಂದಿದ್ದು ಸಾಕು, ಜ್ಯೂಸ್ ಕುಡಿಯೋಣ ಅಂತ. ಸೊ ಏನು ಜ್ಯೂಸ್ ಬೇಕು ನಿಮಗೆ? ಫ್ರೆಶ್ಶಾ? ಇನ್ನೇನು ಫ್ರೆಶ್ ಜ್ಯೂಸಾ ಅಥವಾ ಲೈಕ್ ಇದ್ರ ಜ್ಯೂಸಾ, ಏನಂತಾರೆ ಕೋಲ್ಡ್ ಡ್ರಿಂಕ್ ಸಮಥಿಂಗ್ ಲೈಕ್ ದಟ್, ಆ ಥರನ? ಫ್ರೆಶ್ ಜ್ಯೂಸ್. ಸೊ ನೋಡೋಣ ಇವಾಗ ಇಲ್ಲೆಲ್ಲಿ ಫ್ರೆಶ್ ಜ್ಯೂಸ್ ಸಿಗುತ್ತೆ ನೋಡ್ಬಿಟ್ಟು ವಿಲ್ ಟೇಕ್ ಒನ್ ಫ್ರೆಶ್ ಜ್ಯೂಸ್. ಅದೊಂದು ನಾವು ಮುಗಿಸ್ಕೊಂಡು ಹೊರಡೋಣ. ಇದರಲ್ಲಿ ತಿಂದಿದ್ದು ಮುಗೀತು. ಸೊ ಇವಾಗ ಬಂದ್ವಿ, ಇವಾಗ ಆಲ್ಮೋಸ್ಟ್ ಬಸವೇಶ್ವರ ನಗರಲ್ಲಿದ್ದೀವಿ. ಇವರಿಬ್ಬರು ಏನೋ ಹೇಳಿದ್ದಾರೆ. ಏನು ಹೇಳಿದ್ಯಾ? ನಾನು ಬ್ಲ್ಯಾಕ್ ಕರೆಂಟ್ ಮಿಲ್ಕ್ ಶೇಕ್, ವಾಟರ್ಮೆಲನ್ ಜ್ಯೂಸ್, ಒಂದೊಂದು ವಾಟರ್ ಮೆಲನ್ ಜ್ಯೂಸ್ ಹೇಳಿದ್ದಾನೆ. ಸೊ ನನಗೇನು ಕುಡಿಯೋಕ್ಕೆ ಮನಸ್ಸಿಲ್ಲ, ನೋಡೋಣ. ಏನೋ ತಿನ್ನೋಣ ಅಂದ್ಕೊಂಡೆ, ತಿನ್ನೋದು ಏನೂ ಚೆನ್ನಾಗಿಲ್ಲ. ಸೊ ಲೆಟ್ಸ್ ಗೋ. ಹೋಗ್ತಾ ಮನೆ ಹತ್ರ ನಾನು ತಿನ್ನೋಕ್ಕೆ ಇಷ್ಟ ಆಗಬೇಕು ನಾನು. ಸೊ ಗೈಸ್ ಅಲ್ಲಾಯಿತು. ಅಲ್ಲಾದಮೇಲೆ ನನ್ನ ತಮ್ಮ ಹಂಗೆ ಮನೆ ಹತ್ರ ನಾನು ಹಂಗೆ ಹೋಗಿದ್ದೆ, ಇದ್ರ ಬಸವೇಶ್ವರ ನಗರ ಹತ್ರ ಅವ್ರ ಮನೆ ಇರೋದಲ್ಲಿ. ಸೊ ಅಲ್ಲಿ ಅವ್ರ ಮನೆಗೆ ಬಿಟ್ಬಿಟ್ಟು ನಾನು ಅಲ್ಲಿಂದ ಡೈರೆಕ್ಟ್ ಹೊರಟೋನೆ ಇದ್ರ ಹತ್ರ ಬರ್ತಾಯಿದ್ದೀನಿ. ಜಿಮ್ಗೆ ಹೋಗ್ತಾಯಿದ್ದೀನಿ ಇವಾಗ. ಹೋಗೋಣ ಬನ್ನಿ. ಜಿಮ್ ಮುಗಿಸ್ಕೊಂಡು ಇವತ್ತು ನಾನು ಆ್ಯಸ್ ಯೂಶುವಲ್ ಹೇಳ್ದಂಗೆ ಇನ್ಮೇಲಿಂದ ಈವ್ನಿಂಗ್ ಜಿಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್. ಇವತ್ತಿಂದ ಏನೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಎನರ್ಜಿ ಲೆವೆಲ್ಸ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಮಾರ್ನಿಂಗಲ್ಲಿ ಸ್ವಲ್ಪ ಎನರ್ಜಿ ಲೆವೆಲ್ಸ್ ಹೈ ಇರುತ್ತೆ, ಇವಾಗ ಸ್ವಲ್ಪ ಎನರ್ಜಿ ಲೆವೆಲ್ಸ್ ಲೋ ಇರುತ್ತೆ. ಬಟ್ ವಿಲ್ ಮ್ಯಾಚ್ ಅಪ್, ಅದೇನು ಪ್ರಾಬ್ಲಮ್ ಇಲ್ಲ. ಲೆಟ್ಸ್ ಗೋ.